ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಟಿ20 ವಿಶ್ವಕಪ್ ನಲ್ಲಿ ಭಾರತ ಮತ್ತು ಪಾಕಿಸ್ತಾನ ಪಂದ್ಯ ನಡೆಯಲ್ಲ. ಮಿನಿ ಸಮರಕ್ಕೆ ವಾರ ಇರುವಾಗ ದೊಡ್ಡ ಬೆಳವಣಿಗೆ. ಇನ್ನು ಐಸಿಸಿ ರೂಲ್ಸ್ ಏನ್ ಹೇಳುತ್ತೆ, ಪಾಕಿಸ್ತಾನಕ್ಕೆ ಮುಂದೇನಾಗಬಹುದು ಅದನ್ನೆಲ್ಲ ನೋಡೋಣ ಬನ್ನಿ. ಅದಕ್ಕಿಂತ ಮುಂಚೆ ನೀವೇನಾದ್ರೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಹಾಗೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಅನ್ನ ಆಲ್ ಇಟ್ಕೊಳ್ಳಿ. ಹಾಗೆ ವಿಡಿಯೋಗೊಂದು ಲೈಕ್ ಕೊಡೋದನ್ನ ಕೂಡ ಮರಿಬೇಡಿ. ಇನ್ನು ಭಾರತದಲ್ಲಿ ನಡೆಯಲಿರುವ ಟಿ20 ವಿಶ್ವಕಪ್ ಟೂರ್ನಮೆಂಟ್ ನಲ್ಲಿ ಭಾರತದ ವಿರುದ್ಧ ಪಂದ್ಯವನ್ನು ಆಡದಿರಲು ಪಾಕಿಸ್ತಾನ ತಂಡ ನಿರ್ಧರಿಸಿದೆ. ಫೆಬ್ರವರಿ 15ರಂದು ನಡೆಯಲಿದ್ದಂತ ಭಾರತದ ವಿರುದ್ಧದ ಪಂದ್ಯವನ್ನು ಆಡದಿರಲು ಪಾಕಿಸ್ತಾನ ತೀರ್ಮಾನಿಸಿದೆ ಅಂತಾನೆ ಹೇಳ್ಬಹುದು. ಇನ್ನು ಟಿ20 ವಿಶ್ವಕಪ್ ನಲ್ಲಿ ಆಡಲು ಪಾಕ್ ಸರ್ಕಾರ ಅನುಮತಿ ನೀಡಿತ್ತು. ಶ್ರೀಲಂಕಾದಲ್ಲಿ ಆಡಲು ಪಾಕ್ ತಂಡ ನಿರ್ಧರಿಸಿತ್ತು. ಆದರೆ ಇದೀಗ ಉಲ್ಟಾ ಪಲ್ಟಾ ಹೊಡೆದಿರುವ ಪಾಕಿಸ್ತಾನ ತಂಡ ಭಾರತದ ವಿರುದ್ಧ ಪಂದ್ಯವನ್ನು ಆಡದಿರಲು ತೀರ್ಮಾನ ಮಾಡಿದೆ. ಭಾರತ ಮತ್ತು ಪಾಕಿಸ್ತಾನ ನಡುವೆ ಫೆಬ್ರವರಿ 15ರಂದು ಪಂದ್ಯ ಆದ್ರೆ ನಿಗದಿಯಾಗಿತ್ತಂತಾನೆ ಹೇಳ್ಬಹುದು. ಇನ್ನು ಮಿನಿ ಸಮರಕ್ಕೆ ವಾರ ಇರುವಾಗಲೇ ಅಚ್ಚರಿ ಬೆಳವಣಿಗೆ ಆದ್ರೆ ಕಂಡು ಬಂದಿದೆ. ಭಾರತದ ವಿರುದ್ಧ ಗ್ರೂಪ್ ಸ್ಟೇಜ್ ಪಂದ್ಯವನ್ನು ಆಡದಿರಲು ಪಾಕಿಸ್ತಾನ ಕ್ರಿಕೆಟ್ ತಂಡ ಆದ್ರೆ ನಿರ್ಧಾರ ಮಾಡಿದೆ. ಇನ್ನು ಪಾಕಿಸ್ತಾನ ಕ್ರಿಕೆಟ್ ತಂಡವನ್ನು ಟಿ20 ವಿಶ್ವಕಪ್ ನಲ್ಲಿ ಭಾಗವಹಿಸಲು ಪಾಕ್ ಸರ್ಕಾರ ಅನುಮತಿ ಆದ್ರೆ ನೀಡಿದೆ. ಆದರೆ ಇದೇ ವೇಳೆ ಕೊಲಂಬೋದಲ್ಲಿ ಫೆಬ್ರವರಿ 15ರಂದು ಹಾಲಿ ಚಾಂಪಿಯನ್ಸ್ ಆದಂತ ಭಾರತದ ವಿರುದ್ಧ ತಮ್ಮ ನಿಗದಿತ ಗುಂಪು ಹಂತದ ಪಂದ್ಯವನ್ನು ಆಡುವುದಿಲ್ಲ ಎಂದು ಪಾಕಿಸ್ತಾನದ ಸರ್ಕಾರ ಎಕ್ಸ್ ನಲ್ಲಿ ಪೋಸ್ಟ್ ಆದ್ರೆ ಮಾಡಿ ಸ್ಪಷ್ಟನೆ ಆದರೆ ಕೊಟ್ಟಿದೆ. ಇನ್ನು ಭಾರತ ಮತ್ತು ಪಾಕಿಸ್ತಾನ ನಡುವಿನ ಪಂದ್ಯಗಳನ್ನು ಹೈ ವೋಲ್ಟೇಜ್ ಪಂದ್ಯ ಎಂದೇ ಕರೆಯಲಾಗುತ್ತದೆ. ಇಷ್ಟು ವರ್ಷಗಳ ಕಾಲ ಐಸಿಸಿ ಪಂದ್ಯಾವಳಿಗಳಲ್ಲಿ ಭಾರತ ಮತ್ತು ಪಾಕಿಸ್ತಾನ ತಂಡಗಳು ಪಂದ್ಯವನ್ನು ಆಡಿದ್ದರು. ಆದರೆ ಇದೀಗ ಭಾರತ ಮತ್ತು ಪಾಕಿಸ್ತಾನ ನಡುವೆ ಹದಗೆಟ್ಟಿದೆ ಅಂತಾನೆ ಹೇಳ್ಬಹುದು ಮತ್ತು ಬಿರುಕು ಬಿಟ್ಟಿದೆ ಅಂತಾನೆ ಹೇಳ್ಬಹುದು. 2010ರ ನಂತರ ಭಾರತ ಮತ್ತು ಪಾಕಿಸ್ತಾನ ಪಂದ್ಯವಿಲ್ಲದೆ ನಡೆಯಲಿರುವ ಮೊದಲನೇ ಐಸಿಸಿ ಪಂದ್ಯವಾಗಲಿದೆ. ಇನ್ನು 2 ಅಂಕ ಕಳೆದುಕೊಳ್ಳಲಿರುವ ಪಾಕ್. ಹೌದು ಸ್ನೇಹಿತರೆ, ಪಾಕಿಸ್ತಾನ ತಂಡವು ಭಾರತ, ನಮಿಬಿಯಾ, ನೆದರ್ಲ್ಯಾಂಡ್ಸ್ ಮತ್ತು ಯುಎಸ್ಎ ಜೊತೆ ಎ ಗುಂಪಿನಲ್ಲಿ ಸ್ಥಾನ ಪಡೆದಿತ್ತು. ಎಲ್ಲಾ ಪಂದ್ಯಗಳನ್ನು ಶ್ರೀಲಂಕಾದಲ್ಲಿ ಆಡಲಿದೆ. ಫೆಬ್ರವರಿ 7ರಂದು ನೆದರ್ಲ್ಯಾಂಡ್ಸ್ ವಿರುದ್ಧ, ಫೆಬ್ರವರಿ 10ರಂದು ಯುಎಸ್ಎ ವಿರುದ್ಧ ಮತ್ತು ಫೆಬ್ರವರಿ 18ರಂದು ನಮಿಬಿಯಾ ವಿರುದ್ಧ ಆಡಲಿದೆ. ಇನ್ನು ಭಾರತ ಪಂದ್ಯವನ್ನು ತಪ್ಪಿಸಿಕೊಳ್ಳಲಿದ್ದು, ಹೀಗಾಗಿ ಪಾಕ್ ತಂಡ 2 ಅಂಕಗಳನ್ನಾದರೆ ಕಳೆದುಕೊಳ್ಳಲಿದೆ. ಇನ್ನು 348 ಕೋಟಿ ದಂಡ ಕಟ್ಟುತ್ತಾ ಬಿಸಿಬಿ. ಹೌದು ಸ್ನೇಹಿತರೆ, ನಿಮ್ಗೆಲ್ಲ ಗೊತ್ತೇ ಇರಬಹುದು, ಭಾರತದ ವಿರುದ್ಧ ಪಂದ್ಯವನ್ನು ಆಡದಿರಲು ನಿರ್ಧರಿಸಿರುವ ಪಾಕಿಸ್ತಾನ ಕ್ರಿಕೆಟ್ ಬೋರ್ಡ್ ಬೃಹತ್ ಮೊತ್ತದ ದಂಡ ಕಟ್ಟಲು ಸಜ್ಜಾಗಿದೆ ಎಂಬಂತೆ ಕಾಣುತ್ತಿದೆ. ಏಕೆಂದರೆ ಭಾರತ ಪಾಕಿಸ್ತಾನ ಪಂದ್ಯಕ್ಕೆ ಇರುವಷ್ಟು ಕ್ರೇಜ್ ವಿಶ್ವ ಕ್ರಿಕೆಟ್ ನಲ್ಲಿ ಬೇರೆ ಯಾವುದೇ ತಂಡಕ್ಕೆ ಇಲ್ಲ ಅಂತಾನೆ ಹೇಳ್ಬಹುದು. ಇನ್ನು ಇಡೀ ಕ್ರಿಕೆಟ್ ಜಗತ್ತು ಈ ಪಂದ್ಯವನ್ನು ಆಸಕ್ತಿಯಿಂದ ವೀಕ್ಷಿಸಲು ಎದುರು ನೋಡುತ್ತಿದೆ. ಇನ್ನು ಇದರೊಂದಿಗೆ ಪ್ರಸಾರಕರು, ಪ್ರಾಯೋಜಕರು ಮತ್ತು ಜಾಹೀರಾತು ಕಂಪನಿಗಳು ಈ ಪಂದ್ಯಕ್ಕಾಗಿ 100 ಕೋಟಿ ಹೂಡಿಕೆ ಕೂಡ ಮಾಡಿರುತ್ತವೆ. ಇನ್ನು ಭಾರತ ಮತ್ತು ಪಾಕ್ ಪಂದ್ಯದ ಜಾಹೀರಾತಿನಿಂದ ಬರುವ ಆದಾಯ ಸುಮಾರು 348 ಕೋಟಿ ರೂಪಾಯಿ ಇದ್ದು, ಈ ಪಂದ್ಯದ ನಂತರ ಪ್ರಸಾರಕರು ಈಗಾಗಲೇ ಆಯಾ ವ್ಯಾಪಾರ ಕಂಪನಿಗಳೊಂದಿಗೆ ಒಪ್ಪಂದಗಳು ಕೂಡ ಸಹಿ ಹಾಕಿರ್ತಾರೆ. ಇದೀಗ ಭಾರತದ ವಿರುದ್ಧ ಪಾಕಿಸ್ತಾನ ಪಂದ್ಯವನ್ನು ಆಡದಿರಲು ತೀರ್ಮಾನಿಸಿದ್ದು, ಮೊದಲನೇ ಸಾಲದ ಸುಳಿಯಲ್ಲಿ ಸಿಲುಕಿ ಒದ್ದಾಡುತ್ತಿರುವ ಪಾಕಿಸ್ತಾನ ಈ ದಂಡದ ಮೊತ್ತವನ್ನು ಕಟ್ಟಬೇಕು. ಭಾರತ ಮತ್ತು ಪಾಕಿಸ್ತಾನ ಪಂದ್ಯ ನಡೆಯದಿದ್ದರೂ ಟೀಂ ಇಂಡಿಯಾ ಶ್ರೀಲಂಕಾಗೆ ಪ್ರಯಾಣಿಸಲೇಬೇಕು. ಕಾರಣವೇನಂತ ತಿಳ್ಕೊಂಬರೋಣ ಬನ್ನಿ. ಐಸಿಸಿ ಟಿ20 ವಿಶ್ವಕಪ್ ನಲ್ಲಿ ಭಾಗವಹಿಸುವುದಿಲ್ಲ ಎಂದು ಹೇಳಿಕೊಳ್ಳುತ್ತಿದ್ದ ಪಾಕಿಸ್ತಾನ ತಂಡ ಇದೀಗ ಯೂ ಟರ್ನ್ ಆದ್ರೆ ಹೊಡೆದಿದೆ. ವಿಶ್ವಕಪ್ ನಲ್ಲಿ ಭಾಗವಹಿಸುವ ಬಗ್ಗೆ ಪಾಕಿಸ್ತಾನ ಕ್ರಿಕೆಟ್ ಮಂಡಳಿ ಅಂತಿಮ ನಿರ್ಧಾರವನ್ನಾದ್ರೆ ಸರ್ಕಾರದ ಕೈಗೆ ಬಿಟ್ಟಿರುವುದಾಗಿ ತಿಳಿಸಿತ್ತು. ಇನ್ನು ಫೆಬ್ರವರಿ 1ರಂದು ಭಾನುವಾರದಂದು ಪಾಕಿಸ್ತಾನ ಸರ್ಕಾರ ಪಂದ್ಯಾವಳಿಗಳಲ್ಲಿ ಭಾಗವಹಿಸುವ ಬಗ್ಗೆ ತನ್ನ ನಿರ್ಧಾರವನ್ನು ಪ್ರಕಟ ಮಾಡಿದೆ. ಇನ್ನು ಟಿ20 ವಿಶ್ವಕಪ್ ನಲ್ಲಿ ಭಾಗವಹಿಸಲು ತಂಡಕ್ಕೆ ಹಸಿರು ನಿಶಾನೆ ಆದ್ರೆ ನೀಡಲಾಗಿದೆ. ಆದರೆ ಒಂದು ಷರತ್ತನ್ನು ಸಹ ವಿಧಿಸಿದೆ. ವಿಶ್ವಕಪ್ ನಲ್ಲಿ ಭಾರತ ವಿರುದ್ಧ ತಂಡ ಆಡುವುದಿಲ್ಲ ಎಂದು ಪಾಕಿಸ್ತಾನ ಸರ್ಕಾರ ಸ್ಪಷ್ಟನೆ ಆದರೆ ಕೊಟ್ಟಿದೆ. ಇನ್ನು ಭಾರತ ಮತ್ತು ಪಾಕಿಸ್ತಾನ ನಡುವಿನ ಈ ಪಂದ್ಯ ಫೆಬ್ರವರಿ 15ರಂದು ನಡೆಯಬೇಕಿದೆ ಅಂತಾನೆ ಹೇಳ್ಬಹುದು. ಹೌದು ಸ್ನೇಹಿತರೆ, ಪಾಕಿಸ್ತಾನದ ನಿರ್ಧಾರಕ್ಕೆ ಕಾರಣ ಭಾರತದಲ್ಲಿ ನಡೆಯಲಿರುವ ಟಿ20 ವಿಶ್ವಕಪ್ ಸುತ್ತ ಇನ್ನೂ ಅನಿಶ್ಚಿತತೆ ಕಾಡುತ್ತಿದೆ. ಇನ್ನು ಬಾಂಗ್ಲಾದೇಶ ಕ್ರಿಕೆಟ್ ಮಂಡಳಿಯ ಗದ್ದಲದ ನಂತರ ಪಾಕಿಸ್ತಾನ ಕೂಡ ಬಾಂಗ್ಲಾದ ಪರವಾಗಿ ಆದರೆ ನಿಂತಿದೆ. ಇನ್ನು ಬಾಂಗ್ಲಾದೇಶ ತನ್ನ ಪಂದ್ಯಗಳನ್ನು ಭಾರತದಿಂದ ಹೊರಗೆ ಸ್ಥಳಾಂತರಿಸಬೇಕೆಂದು ಒತ್ತಾಯಿಸಿತು. ಆದರೆ ಐಸಿಸಿ ಅದಕ್ಕೆ ಒಪ್ಪದ ಬಾಂಗ್ಲಾದೇಶವನ್ನು ಟೂರ್ನಮೆಂಟ್ ನಿಂದಲೇ ಹೊರಹಾಕಿದೆ. ಇನ್ನು ಬಾಂಗ್ಲಾದೇಶ ತನ್ನ ಆಟಗಾರರ ಸುರಕ್ಷತೆಯ ಬಗ್ಗೆ ಕಳವಳ ವ್ಯಕ್ತಪಡಿಸಿ ಸ್ಥಳಾಂತರಕ್ಕೆ ವಿನಂತಿಸಿತ್ತಂತಾನೆ ಹೇಳ್ಬಹುದು. ಆದರೆ ಐಸಿಸಿ ಯಾವುದೇ ಆಟಗಾರರಿಗೆ ಅಸುರಕ್ಷಿತ ಅಪಾಯದಲ್ಲಿಲ್ಲ ಎಂದು ಐಸಿಸಿ ಸ್ಪಷ್ಟವಾಗಿ ತಿಳಿಸಿತ್ತಂತಾನೆ ಹೇಳ್ಬಹುದು. ನಂತರ ಬಾಂಗ್ಲಾದೇಶದ ಸ್ಥಳದಲ್ಲಿ ಸ್ಕಾಟ್ಲೆಂಡ್ ಅನ್ನು ಪಂದ್ಯಾವಳಿಗಳಲ್ಲಿ ಸೇರಿಸಿತ್ತು. ಆದರೆ ಐಸಿಸಿಯ ಈ ಕಠಿಣ ನಿರ್ಧಾರವನ್ನು ಪ್ರಶ್ನಿಸಿದ ಪಾಕಿಸ್ತಾನ ಟೂರ್ನಿಯಿಂದ ಹಿಂದೆ ಸರಿಯುವುದಾಗಿ ಬೆದರಿಕೆ ಹಾಕಿತ್ತು. ಇನ್ನು ಸರ್ಕಾರದ ಜೊತೆಗೆ ಚರ್ಚಿಸಿದ ನಂತರ ಭಾರತದ ಪಂದ್ಯವನ್ನು ಬಹಿಷ್ಕರಿಸಲು ನಿರ್ಧರಿಸುವುದಾಗಿ ತಿಳಿಸಿದೆ. ಇನ್ನು ಪಾಕಿಸ್ತಾನ ಬಹಿಷ್ಕರಿಸಿದರೂ ಭಾರತ ಶ್ರೀಲಂಕಾಗೆ ಯಾಕೆ ಹೋಗ್ಬೇಕಂತ ನೋಡೋದಾಯ್ತು ಅಂತಂದ್ರೆ, ಇನ್ನು ಪಾಕಿಸ್ತಾನ ತಂಡವು ಭಾರತದ ವಿರುದ್ಧ ಐಸಿಸಿ ಟಿ20 ವಿಶ್ವಕಪ್ ಪಂದ್ಯವನ್ನು ಆಡಲು ನಿರಾಕರಿಸಿದೆ.
ಇನ್ನು ಇದರಿಂದಾಗಿ ಭಾರತ ತಂಡಕ್ಕೆ ನೇರ ಲಾಭವಾಗಲಿದೆ ಅಂತಾನೆ ಹೇಳ್ಬಹುದು. ಇನ್ನು ಪಾಕಿಸ್ತಾನ ಪಂದ್ಯವನ್ನು ಆಡದಿದ್ದರೆ ಎದುರಾಳಿ ತಂಡವು ಪಂದ್ಯವನ್ನು ಬಹಿಷ್ಕರಿಸಿದ್ದರಿಂದ ಭಾರತಕ್ಕೆ ಗೆಲುವಿನ ನಂತರ ಸಿಗುತ್ತದೆ ಅಂತಾನೆ ಹೇಳ್ಬಹುದು. 2 ಅಂಕಗಳು ನೀಡಲಾಗುತ್ತದೆ. ಆದರೆ ಇದು ಅಷ್ಟು ಸರಳವಲ್ಲ. ಇದರ ಹಿಂದೆ ಒಂದು ಷರತ್ತು ಕೂಡ ಇದೆ. ಪಂದ್ಯ ಆಡದಿದ್ದರೂ ಭಾರತ ಕೊಲಂಬೋಗೆ ಪ್ರಯಾಣಿಸಲೇಬೇಕು. ಐಸಿಸಿ ನಿಯಮಗಳು ಒಂದು ತಂಡ ಮೈದಾನದಲ್ಲಿದ್ದರೆ ಮತ್ತು ಇನ್ನೊಂದು ತಂಡ ಆಡಲು ನಿರಾಕರಿಸಿದರೆ ಮಾತ್ರ ಆ ಪಂದ್ಯದ ಅಂಕಗಳನ್ನು ನೀಡಲಾಗುತ್ತದೆ. 2 ತಂಡಗಳು ಮೈದಾನದಲ್ಲಿ ಇಲ್ಲದಿದ್ದರೆ ಪಂದ್ಯವನ್ನು ಕೈಬಿಡಲಾಗುತ್ತದೆ ಎಂದು ಪರಿಗಣಿಸಲಾಗುತ್ತದೆ ಮತ್ತು 2 ತಂಡಗಳು ತಲಾ ಒಂದೊಂದು ಅಂಕವನ್ನಾದರೆ ಪಡೆಯಲಿದೆ. ಇನ್ನು ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನು ಯಾರ್ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಅನ್ನು ಆಲ್ ಇಟ್ಕೊಳ್ಳಿ. ಇನ್ನು ಈ ಪಾಕಿಸ್ತಾನದ ಬಗ್ಗೆ ನಿಮ್ಗೆ ಏನು ಅನಿಸುತ್ತದೆ ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ.